ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗು. ನಿನ್ನೆ 74.85 ಇತ್ತು, ಇವತ್ತು 74.30 ಇದೆ. ಅಂದರೆ ಆಲ್ಮೋಸ್ಟ್ 550 ಗ್ರಾಮ್ಸ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ವಾಟರ್ ವೇಟು ತುಂಬಾ ಬೇಗ ಕಡಿಮೆ ಆಗೋಗುತ್ತೆ, ಅದೆಲ್ಲ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಗ್ರ್ಯಾಜುಲಿ ಹೋಗ್ತಾ ಹೋಗ್ತಾ 50 ಗ್ರಾಮ್ಸು, 20 ಗ್ರಾಮ್ಸು, 100 ಗ್ರಾಮ್ಸು ಈ ರೀತಿ ಕಡಿಮೆ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಶುಕ್ರವಾರ ಆಗಿರೋದ್ರಿಂದ ಮುಂದೆ ಎಲ್ಲ ಕ್ಲೀನ್ ಮಾಡಿ, ಈಗ ಹಿಂದಿನ ರಾತ್ರಿಯೇ ನಾನು ಮೆಂತ್ಯ ಕಾಳನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ನೆನೆಸಿದ್ದೆ. ಎದ್ದಿದ ತಕ್ಷಣ ಮೆಂತ್ಯ ಕಾಳನ್ನು ನೆನೆಸಿರೋ ಮೆಂತ್ಯ ಕಾಳು ಅಥವಾ ಈ ರೀತಿ ಪೌಡರ್ ಮಾಡಿ ನೆನೆಸಿರುವಂಥ ಮೆಂತ್ಯ ಕಾಳ್ದು ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಾಳನ್ನೇ ನೆನೆಸ್ತಾರೆ, ನೆನೆಸಿ ಆ ನೀರನ್ನು ಕುಡಿತಾರೆ. ಆಮೇಲೆ ಅದು ಏನು ನೆಂದಿರುತ್ತಲ್ವ ಅದನ್ನು ಅಗ್ದು ತಿಂದುಬಿಡ್ತಾರೆ. ಇಲ್ಲಾಂದರೆ ನಮ್ಮ ಅಕ್ಕ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ನೆನೆಸಿ ಆ ನೀರನ್ನು ಕುಡಿದು ಆ ಮೆಂತ್ಯ ಕಾಳುಗಳನ್ನ ಮೊಳಕೆ ಬರೋಕ್ಕೆ ಬಿಡ್ತಾರೆ, ಆಮೇಲೆ ತಿಂತಾರೆ. ಅದನ್ನು ಒಳ್ಳೆಯದು. ಬಟ್ ನಿಮ್ಗೆ ಅಷ್ಟು ಟೈಮ್ ಇಲ್ಲ, ಈ ಸಮ್ಮರಲ್ಲಿ ಆಗಲ್ಲ, ಅವೆಲ್ಲ ಡೈರೆಕ್ಟಾಗಿ ನೀರು ಹಾಕ್ಕೊಂಡೇ ಕುಡಿತೀವಿ ಅಂದರೆ ಈ ಥರನ ಮಾಡ್ಬೋದು. ನಮ್ಮಮ್ಮ ಎಲ್ಲ ಹೀಗೆ ಮಾಡ್ತಾರೆ. ಯಾಕೆಂದರೆ ಮಿಕ್ಸಿ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಒಂದು 100 ಗ್ರಾಮಷ್ಟು, 100 ಗ್ರಾಮ್ ಅಲ್ಲ ಫ್ರೆಂಡ್ಸ್, ಒಂದು 50 ಗ್ರಾಮಷ್ಟು ಮಿಕ್ಸಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರಿ. ಆಮೇಲೆ ಹಿಂದಿನ ದಿನವೇ ನೆನೆಸ್ಬೇಕು, ಅದಂತೂ ಇಂಪಾರ್ಟೆಂಟು. ಮಿನಿಮಮ್ ಒಂದು 8 ಅವರ್ಸನ್ನು ನೆಂದರೆ ಚೆನ್ನಾಗಾಗುತ್ತೆ. ಅದನ್ನು ಗಟ ಅಂತ ಕುಡಿದ್ಬಿಡೋದು ಈಸಿ. ಅದೇನೋ ಸ್ಟಾರ್ಟಿಂಗ್ 1-2 ಸತಿ ಕಷ್ಟ ಅನಿಸುತ್ತೆ, ಬಿಟ್ಟರೆ ಆಮೇಲೆ ಈಸಿ ಅನಿಸುತ್ತೆ. ಈಗ ನೆಕ್ಸ್ಟ್ ನಾನು ಸೂಪರಾಗಿರುವಂಥ ಕಾಬೂಲಿ ಕಡಲೆ ಹಾಕಿ ಒಂದು ಬಾತ್ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ಫಸ್ಟ್ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ, ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಟೊಮ್ಯಾಟೊ, ಒಂದು 3 ಜಾಮ್ ಟೊಮ್ಯಾಟೊ, ಒಂದು 5 ಹಾಕಿದೆ ಅನಿಸುತ್ತೆ ಟೊಮ್ಯಾಟೊ, ಒಂದು 5 ಹಾಕಿದ್ದೆ. ಆ ಟೊಮ್ಯಾಟೊ ಹಾಕಿದಷ್ಟು ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು 2 ನಾಟಿ ಟೊಮ್ಯಾಟೊ ಅನಿಸುತ್ತೆ, ಅದನ್ನೆಲ್ಲ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಾಪಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ಟಿಫನ್ ಬೇಗನೆ ಆಗೋಗುತ್ತೆ. ಸೊ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಬಂದೆ. ಆಮೇಲೆ ಸಾಂಬಾರೂ ರೆಡಿಯಾಗೋಗಿತ್ತು, ಜಸ್ಟ್ ಇನ್ನೇನು ತಿಂಡಿ ಮಾಡೋದಷ್ಟೇ ಅಂತ. ಈ ರೀತಿ ರೈಸ್ ಐಟಮ್ ಮಾಡ್ಕೊಂಬಿಟ್ರೆ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಬೇಗನೆ ಆಗೋಗುತ್ತೆ. ಚಾಪಿಂಗು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಏನು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿನೂ ಹಾಕ್ಬೋದು. ಬಟ್ ನಮ್ಮ ಮನೇಲಿ ಇತ್ತು, ಸ್ವಲ್ಪನೇ ಇತ್ತು, ಅದಕ್ಕೆ ನಾನು ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ಅದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1/4 ಪಾವಷ್ಟು ಬಾತನ್ನ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಸಾಲೆ, ಹೋಲ್ ಸ್ಪೈಸಸ್ ಅಂತ ಹೇಳ್ತೀವಲ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಅನೀಸು ಮತ್ತು ಕಲ್ಲು ಹೂವು, ಇವೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಚಕ್ಕೆ, ಲವಂಗ ಮತ್ತು ಸ್ಟಾರ್ ಅನೀಸು, ಅದೇನದು ಸ್ಟಾರ್ ಅನೀಸ್ಗೆ ಏನೋ ಅಂತಾರೆ, ನನಗೇನೋ ಬಾಯಿಗೆ ಬರ್ತಿಲ್ಲ, ಅದು ನಕ್ಷತ್ರದ ಏನೋ ಅಂತಾರೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಕಲ್ಲು ಹೂವು ಹಾಕ್ಕೊಳ್ಳಿ, ಮೇಯ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ನಾನು ಹಾಕಿಲ್ಲ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಆಮೇಲೆ ಒಂದು 3-4 ಸ್ಲೈಸ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕಿ, ಇದೇನೇ ನೀವು ಪಲಾವ್ ಮಾಡ್ತೀರಾ, ಬಿರಿಯಾನಿ ಮಾಡ್ತೀರಾ, ಏನೇ ಮಾಡಿದ್ರೂ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಅದು ಹಿಂದಿನ ದಿನವೇ ಒಂದು ಹಿಡಿಯಷ್ಟು ಕಾಬೂಲಿ ಚನ ಅಥವಾ ಕಾಬೂಲಿ ಕಡಲೆ ಅಂತ ಹೇಳ್ತಾರಲ್ಲ, ಅದನ್ನು ನೆನೆಸಿದ್ದೆ. ಚೆನ್ನಾಗಿ ನೆಂದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಟೊಮ್ಯಾಟೊ ಏನು ಸ್ಲೈಸ್ ಮಾಡ್ಕೊಂಡಿದ್ವಲ್ಲ, ಒಂದು 4-5 ಟೊಮ್ಯಾಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹುಳಿ ಇದೆ ಅಂದರೆ ತುಂಬ ಹುಳಿ ಟೊಮ್ಯಾಟೊ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಹುಳಿ ಟೊಮ್ಯಾಟೊ, ಆಮೇಲೆ ಮಿಕ್ಕಿದೆಲ್ಲ ಜಾಮ್ ಟೊಮ್ಯಾಟೊ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಎಣ್ಣೆಲಿ ಫ್ರೈ ಮಾಡೋದೇ ಫ್ಲೇವರು. ನೆಕ್ಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಫ್ರೆಶ್ಶಾಗಿ ಜಜ್ಕೊಳ್ಳಿ ಅಥವಾ ಮಿಕ್ಸಿ ಮಾಡ್ಕೊಳ್ಳಿ. ಮನೇಲಿ ಮಾಡಿದ್ದೆ ಹಾಕಿ, ಆಗಲೇ ಫ್ಲೇವರ್ ತುಂಬ ಚೆನ್ನಾಗಿರೋದು. ಇಲ್ಲ ಏನೂ ಆಪ್ಷನ್ ಇಲ್ಲ ಅಂದರೆ ಅಂಗಡಿದು ಹಾಕ್ಕೋಬೋದು, ಬಟ್ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ.
ಸ್ಟಾರ್ಟಿಂಗಲ್ಲೇ ಪಲಾವ್ ಎಲೆ ಹಾಕಬೇಕಿತ್ತು, ಹಾಕೋದು ಮರ್ತೋಯ್ತು. ನೀವು ಸ್ಟಾರ್ಟಿಂಗಲ್ಲೇ ತುಂಬ ಸೀದಿಸ್ಬೇಡಿ. ಮೇಯ್ನಾಗಿ ಅದು ಹೋಲ್ ಸ್ಪೈಸಸ್ ನಾವು ಏನೇನು ಹಾಕ್ತೀವಲ್ಲ ಅದನ್ನು ಸೀದಿಸ್ಬಾರ್ದು. ಈಗ ಗರಂ ಮಸಾಲ ಒಂದು 1/2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಕಾಯಿಸ್ಬಿಟ್ಟು ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ರೆ ತುಂಬ ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದರ ಫ್ಲೇವರ್ ಬಿಟ್ಕೊಳ್ಳೋದಿರಲಿ, ಒಂಥರ ಕೆಟ್ಟ ಫ್ಲೇವರ್ ಬಂದ್ಬಿಡುತ್ತೆ. ಅದು ಫುಲ್ ರೈಸ್ ರೆಸಿಪಿನೇ ಹಾಳಾಗೋಗುತ್ತೆ. ಅದಕ್ಕೆ ಫಸ್ಟು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ಬಿಡ್ತೀನಿ. ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಹೋಲ್ ಸ್ಪೈಸಸ್ಸು ಈ ಥರ ಎಲ್ಲ ಹಾಕಿದ್ರೆ, ಇಲ್ಲಾಂದರೆ ಸ್ವಲ್ಪ ಕಾಯಿಸ್ಕೊಂಡು ಎಣ್ಣೆನ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಕಲ್ಲು ಹೂವು ಹಾಕಬೇಕು, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೋಂಪು ಹಾಕಿ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನಾನು ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೈಲ್ಡ್ ಟೇಸ್ಟು, ಬಟ್ ಟೇಸ್ಟ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಮತ್ತು ಪುದೀನ ಸೊಪ್ಪೆಲ್ಲ ಏನು ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಮತ್ತೆ ಹಾಲು ಒಡೆದೋಗಿತ್ತು, 1 ಲೀಟ್ರ್ ಹಾಲು ಒಡೆದೋಗಿತ್ತು. ಅದು ಹೆಂಗೆ ಒಡೆದೋಗಿತ್ತು ಅಂದರೆ ತುಂಬ ಚೆನ್ನಾಗಿ ಒಡೆದೋಗಿತ್ತು. ಒಂಥರ ಪನ್ನೀರ್ ಸಪ್ರೇಟು, ಆಮೇಲೆ ಏನದು ನೀರು ಸಪ್ರೇಟಾಗಿತ್ತು. ತುಂಬಾ ಚೆನ್ನಾಗಿತ್ತು. ಅದು ಒಳ್ಳೆಯದೇ ಆಯಿತು, ಒಂಥರ ಪನ್ನೀರ್ ಬುರ್ಜಿ, ಪನ್ನೀರ್ ಪಲಾವ್ ಮಾಡ್ದಂಗೆ ಆಗೋಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಗೊತ್ತಾ. ಒಳ್ಳೆಯದಾಯಿತು ಹಾಲು ಒಡೆದಿತ್ತು ಅಂತ ಅನಿಸ್ಬಿಡ್ತು ನನಗಂತೂ. ಅಂದರೆ ನೀಟಾಗಿ ಒಂಥರ ನಾವು ಬೇಕು ಅಂತಲೇ ಹಾಲು ಒಡೆದು ಹೆಂಗೆ ಪನ್ನೀರ್ ಮಾಡ್ತೀವೋ ಆ ಥರನೇ ಆಗೋಗಿತ್ತು. ಆಮೇಲೆ ಇಲ್ಲಿ 1/4 ಪಾವಷ್ಟು ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಅದು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಏನೋ ಪನ್ನೀರ್ ಹಾಕಿದ್ದೀವಿ ಅಂತ ಏನೂ ಅನಿಸಲ್ಲ. ಆಮೇಲೆ ನೀರು ಸಪ್ರೇಟಾಗಿ ಇತ್ತಲ್ವ, ಈಗ ಪನ್ನೀರ್ ಈಗ ಹಾಲಿಗೆ ಹೊಡೆದಾದ್ಮೇಲೆ ಪನ್ನೀರ್ ಸಪ್ರೇಟ್ ಆಗುತ್ತೆ, ಅದ್ರ ನೀರು ಸಪ್ರೇಟ್ ಆಗುತ್ತೆ ಅಲ್ವಾ. ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೆ. ಅದರಲ್ಲೂ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಪನ್ನೀರ್ ಮಾಡಬೇಕಾದ್ರೂ ಅಷ್ಟೇ, ಅದನ್ನು ಹಾಲನ್ನ ಒಡೆದಾದ್ಮೇಲೆ ಅದೇನು ಮಿಕ್ಕಿರುತ್ತಲ್ವ ನೀರು, ನೋಡಿ ಅದೇ ನೀರು ಹಾಕ್ತಾ ಇರೋದು ನಾನು. ನೋಡಿ ಅದೇ ಬರ್ತಿದೆಯಲ್ಲ, ಅದೇ ನೀರು ಹಾಕ್ತಾಯಿದ್ದೀನಿ. 1% ನಿಮಗೆ ಏನೋ ಅದನ್ನು ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ಅದೊಂಥರ ಇನ್ನೂ ಜಾಸ್ತಿ ಟೇಸ್ಟ್ ಬಂತು ಅಂತಲೇ ಹೇಳ್ಬೋದು. ನನ್ನ ಮಗಳಿಗಂತೂ ತುಂಬಾ ರೈಸ್ ಐಟಮ್ ಎಲ್ಲ ತುಂಬ ಇಷ್ಟ ಅವಳಿಗೆ. ಹಸ್ಬೆಂಡು ಅಷ್ಟೇ, ಆ್ಯಕ್ಚುಲಿ ಅವ್ರು ತುಂಬ ಕಡಿಮೆ ಫುಡ್ ಎಲ್ಲ ತಿನ್ನೋದು, ರೇರು. ಏನಾದರೂ ತುಂಬ ಟೇಸ್ಟಿಯಾಗಿದ್ದರೆ ಮಾತ್ರ ತಿಂತಾರಷ್ಟೇ. ಬಟ್ ಇದೆಲ್ಲ ತುಂಬ ಇಷ್ಟಪಟ್ಟು ತಿಂದರು, ಟೇಸ್ಟ್ ತುಂಬ ಚೆನ್ನಾಗಿದೆ ಅಂದರು. ನೆಕ್ಸ್ಟ್ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟಾಗಿತ್ತು. ಪನ್ನೀರ್ ನೀಟಾಗಿ ಸಪ್ರೇಟ್ ಆಗಿಬಿಟ್ರೆ ಅದೊಂಥರ ಸ್ವೀಟ್ ಮಾಡ್ಕೋಬೋದು. ಆಮೇಲೆ ಹಿಂದಿನ ದಿನ ತಂದಿರೋ ಹಾಲೇನೆ, ಅದೇನು ಎಕ್ಸ್ಪೈರಿ ಡೇಟ್ ಇವತ್ತೇ ಇತ್ತು. ಆದರೂ ಒಡೆದೋಗಿದೆ ಅಂದರೆ ಇದು ಬಿಸಿಗೆ ಫುಲ್ಲು ಟೆಂಪ್ರೇಚರ್ ಬೇರೆ 38 39 ಆಗ್ತಾಯಿದೆ. ಫ್ರಿಜ್ಜಲ್ಲಿ ಇಟ್ರೂ ಆ ಥರನೇ ಆಗ್ತಾಯಿದೆ, ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಅಂಗಡಿಯಲ್ಲೇ ಓಪನಾಗಿ ಇಟ್ಟಿದ್ರು. ಸೊ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಮೇ ಬಿ ಅದಕ್ಕೆ ಎಲ್ಲ ರೀಸನ್ ಇರುತ್ತೆ. ಸೊ ನನಗಂತೂ ಒಳ್ಳೆಯದಾಯಿತು ಹಾಲು ಹೊಡೆದಿದ್ದು ಅಂತ ಅನಿಸ್ತು. ಈಗ ಡಬಲ್ಲು ನೀರು ಹಾಕಿ, ಇನ್ನೆಲ್ಲೂ ನಾವು ನೀರು ಹಾಕಿಲ್ಲ ಅಲ್ವಾ. ಸೊ ಅಂದಾಜು ಮೇಲೇ ಹಾಕಿದೆ, ನನಗೆ ಒಂದು ಕಣ್ಣಳತೆ ಮೇಲೇ. ಆಮೇಲೆ ಉಪ್ಪು ಮೇಯ್ನಾಗಿ ಚೆನ್ನಾಗಿ ಕುದಿ ಬರ್ಬೇಕಾದ್ರೆ ಉಪ್ಪನ್ನ ಅದೇ ಟೇಸ್ಟ್ ನೋಡಬೇಕಾಗುತ್ತೆ. ನೀವು ಫಸ್ಟೇ ಇನ್ನೂ ಕುದಿ ಬಂದಿಲ್ಲ, ಕಲ್ಲುಪ್ಪು ಹಾಕಿದ್ದೀರ ಅಂದರೆ ಅದು ಇನ್ನೂ ಕರಗೇ ಇರಲ್ಲ. ನೀವು ಮತ್ತೆ ಉಪ್ಪು ಹಾಕೋಕ್ಕೋದ್ರೆ ಉಪ್ಪು ಜಾಸ್ತಿ ಆಗೋಗುತ್ತೆ. ಯಾವಾಗಲೂ ಪಲಾವು, ರೈಸ್ ಐಟಮು ಇಂಥವೆಲ್ಲ ಚೆನ್ನಾಗಿ, ಸಾರು ಇಂಥವೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಆಗ ಟೇಸ್ಟ್ ನೋಡ್ಕೋಬೇಕಾಗತ್ತೆ. ಈಗ ಕುದಿ ಬಂದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ, ಅದು ಕುಕ್ಕರ್ ಲಿಡ್ನ. ಒಂದೇ ಒಂದು ವಿಸಿಲ್ ಬಂದರೆ ಸಾಕು. ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಈ ಥರ ರೈಸ್ ಐಟಮು ಅಂದರೆ ಒಂದು ಚಟ್ನಿ ಇರಲೇಬೇಕು. ಆ್ಯಸ್ ಯೂಶ್ವಲ್ ಕಡಲೆಕಾಯಿ ಚಟ್ನಿನೇ ಕೇಳ್ತಾರೆ, ಕಡಲೆ ಬೀಜದ ಚಟ್ನಿನೇ. ಬಟ್ ನಾನು ನನ್ನ ಕಡಲೆ ಬೀಜದ ಚಟ್ನಿ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಅದಕ್ಕೆ ಕಾಯಿ ಚಟ್ನಿ, ನನಗೆ ಅಕೇಶ್ನಲಿ ಆದರೂ ಕಾಯಿ ಚಟ್ನಿ ತಿನ್ನೋಣ ಅಂದರೆ ತಿನ್ಕೊಂಬಿಡ್ತಾರೆ, ಇದಕ್ಕೆಲ್ಲ ತಿಂತಾರೆ. ಕಾಯಿ ಚಟ್ನಿ ಮಾಡೋಣ ಅಂತ ಒಂದು ಜಾರ್ ತೊಗೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕಿ, ಹುರ್ಗಡ್ಲೆ ಒಂದು ಹಿಡಿಯಷ್ಟು ಹಾಕಿ, ಆಮೇಲೆ ಒಂದು ಅರ್ಧದಲ್ಲಿ ಅರ್ಧದಷ್ಟು ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಿಂಪಲ್ಲು. ಇದಕ್ಕೆ ಉಪ್ಪು, ಆಮೇಲೆ ಶುಂಠಿ ಹಾಕ್ಬೋದಿತ್ತು, ನಾನು ಹಾಕಿಲ್ಲ ಅನಿಸುತ್ತೆ, ಶುಂಠಿ ಹಾಕಿಲ್ಲ. ಆಮೇಲೆ ನುಣ್ಣಗೆ ರುಬ್ಕೊಂಬಿಟ್ಟೆ. ಆಮೇಲೆ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಮತ್ತೆ ಮೆಂತ್ಯ ಸೊಪ್ಪು ಹಾಕಿದೆ, ಮೆಂತ್ಯ ಅಲ್ಲ, ಪುದೀನ ಸೊಪ್ಪು ಹಾಕಿದೆ. ಆಗ ಪುದೀನ ಸೊಪ್ಪು ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಫಸ್ಟು ಎಲ್ಲ ಚಟ್ನಿ ಆಡಿಸ್ಕೊಂಬಿಡಿ ನೀಟಾಗಿ. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು, ಆಮೇಲೆ ಇನ್ನೂ ಬೇಕಾದ್ರೆ ಚಟ್ನಿ ನುಣ್ಣಗೆ ಆಡಿಸ್ಕೊಂಡು ಆಮೇಲೆ ಒಂದೇ ಒಂದು 2 ರೌಂಡ್ ಅಷ್ಟೇ ಸುತ್ತಿಸ್ಬೇಕು. ಆಗ ಹೋಟ್ಲಲ್ಲಿ ಇರುತ್ತಲ್ಲ ಗ್ರೀನಾಗಿ ಆಗ ಸಿಗ್ತಾ ಇರುತ್ತೆ, ಕಣ್ಣಿಗೆ ಕಾಣ್ತಾ ಇರುತ್ತೆ.
ಆ ರೀತಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಓಟ್ಸ್ ರೆಸಿಪಿ ಅದು ಆ್ಯಕ್ಚುಲಿ ಓಟ್ಸು ತುಂಬಾ ತಂದಿದ್ದೆ. ಅದನ್ನು ಖಾಲಿ ಮಾಡೋಣ ಅಂತ ಬರೀ ಓಟ್ಸ್ ರೆಸಿಪಿನೇ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಫುಲ್ ಬಾಕ್ಸ್ ತಂದಿದ್ದೆ. ಅದರದ್ದು ಇನ್ನು 3-4 ಮಂತ್ಸ್ ಆದರೆ ಎಕ್ಸ್ಪೈರಿ ಡೇಟ್ ಆಗೋಗುತ್ತೆ. ಅದಕ್ಕೆ ಆದಷ್ಟು ಓಟ್ಸ್ ರೆಸಿಪಿನೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಹಾಲು ಒಡೆದೋಯ್ತಲ್ಲ, ಹಾಲು ಹಾಕಬೇಕಿತ್ತು ಫ್ರೆಂಡ್ಸ್. ನನಗಂತೂ ಇದು ನನಗೆ ತಿನ್ಬೇಕಾದ್ರೆ ಅನಿಸ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ತಿಂದ್ಬಿಟ್ಟೆ. ನನಗೇನು ಇಷ್ಟನೇ ಆಗಲಿಲ್ಲ ಇದು. ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಮೊನ್ನೆ ಒಂದು ಸತಿ ಇದೇ ಥರ ಮಾಡ್ಕೊಂಡಿದ್ನಲ್ಲ, ಅದು ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅಲ್ಲಿ ಏನು ನಾನು ಹನಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಏನೂ ಹಾಕಿರಲಿಲ್ಲ. ಬಟ್ ಇದು ನೀರಲ್ಲಿ ಮಾಡ್ಕೊಂಡಿದ್ದು ತುಂಬ ಸಪ್ಪೆ ಸಪ್ಪೆ ಅನಿಸ್ತಾಯಿತ್ತು. ನೀರು ಹಾಕಿ ಹಾಲು ಹಾಕ್ಕೊಳ್ಳಿ ಪ್ಲೀಸ್, ನೀವು ಹಾಲು ಹಾಕ್ಕೊಳ್ಳಿ. ಆಮೇಲೆ ಓಟ್ಸ್ ಒಂದು 2 ಟೇಬಲ್ ಸ್ಪೂನಷ್ಟು, ಆಮೇಲೆ ಡ್ರೈ ಫ್ರೂಟ್ಸ್ ಏನೇನಿದೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಓಟ್ಸ್ ಹಾಕಿ ಈ ಥರ ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗುತ್ತೆ. ಅರ್ಜೆಂಟಲ್ಲಿ ನನಗೆ ಬೆಳಗ್ಗೆನೇ ತಿಂತೀನಿ ನಾನು. ಯೂಶ್ವಲಿ ರೈಸ್ ಐಟಮು ಇದೆಲ್ಲ ಟಿಫನ್ಗೆ ನಾರ್ಮಲಾಗೇ ತಿಂತೀನಿ. ಬಟ್ ನನಗೆ ಯಾಕೋ ಹೆವಿ ಬಿಸಿಲಿಗೆ ಏನು ತಿನ್ನಬೇಕು ಅನಿಸ್ತಾ ಇರಲ್ಲ. ನನಗೆ ಇಷ್ಟ ಆಗೋದು ಅಂದರೆ ಈಗ ಮಜ್ಜಿಗೆ ಅನ್ನ ಅಷ್ಟೇ. ಅದಕ್ಕೆ ಹೆಂಗೋ ಲೈಟಾಗಿರುತ್ತೆ ಅಂತ, ಇಲ್ಲಾಂದರೆ ಅದು ಹೆವಿಯಾಗಿ ಹೋಗುತ್ತೆ ಅಂತ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಈ ರೀತಿ ಓಟ್ಸ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಅದು ಸ್ವಲ್ಪ ಅದು ಏನದು ಸೌಟಲ್ಲೇ ಅರಿಶಿನ ಇತ್ತು, ಅರಿಶಿನಕ್ಕೇ ಅದು ಅಂಟ್ಕೊಂಡ್ಬಿಟ್ಟಿದೆ ಅಷ್ಟೇ. ಅದಕ್ಕೆ ಓಟ್ಸ್ ಎಲ್ಲ ಎಲ್ಲೋ ಆಗೋಗಿದೆ ನೋಡಿ. ಒಂದೇ ಒಂದು ವಿಸಿಲ್ ತರಿಸಿದ್ದಿತ್ತು ನೋಡಿ. ಅಲ್ಲಲ್ಲಿ ನಿಮಗೆ ಪನ್ನೀರ್ ಥರ ಕಾಣ್ತಾ ಇರುತ್ತೆ, ಕಾಬೂಲಿ ಕಡಲೆ ಕಾಣ್ತಿರುತ್ತೆ. ಅದರ ಪುದೀನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಏನು ರುಬ್ಬೋದಿಲ್ಲ, ಏನಿಲ್ಲ. ಬೇಕಾದ್ರೆ ನೀವು ಅಂಗಡಿದೇನೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಏನೂ ಆಗಲ್ಲ, ಅಷ್ಟೊಂದು ವೇರಿಯೇಷನ್ ಏನಾಗಲ್ಲ. ಬಟ್ ಮನೆಯದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಮಾತ್ರ ಅಲ್ಟಿಮೇಟ್ ಟೇಸ್ಟು. ಸೊ ಒಂದು ಸರಿ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಒಂದು ಬಾಕ್ಸಲ್ಲಿ, ಏರ್ಟೈಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಬಿಟ್ರೆ ಈ ರೀತಿ ರೈಸ್ ಐಟಮ್ ಎಲ್ಲ ಪಟ ಅಂತ ಬೇಗ ಮಾಡಿಬಿಡ್ಬೋದು. ಸೊ ಜಸ್ಟ್ ಒಂದು 1/2 ಅವರ್ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದು ಬಿಸಿನೀರು ಹಾಕ್ಬಿಟ್ರೆ ಅಂತೂ 20 ನಿಮಿಷಕ್ಕೆಲ್ಲ ಬೇಗನೆ ಆಗೋಗುತ್ತೆ. ಚಾಪಿಂಗೇ ಇಂಪಾರ್ಟೆಂಟು ಈ ಅಡುಗೆ ಮನೆಯಲ್ಲೆಲ್ಲ. ಮೇಯ್ನಾಗಿ ಅಡುಗೆ ಎಲ್ಲ ಇಂಪಾರ್ಟೆಂಟು, ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಇದಾಗೋಗುತ್ತೆ. ಆಮೇಲೆ ಚಾಪಿಂಗು ಅದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈಗ ನಾನು ಬೇಕು ಅಂತಲೇ ನೀರು ಸ್ವಲ್ಪ ಜಾಸ್ತಿ ಹಾಕಿದೆ. ಅದೇ ಅಂದಾಜು ಮೇಲೆ ಹಾಕಿದ್ನಲ್ಲ. ಈ ರೀತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಉದುದ್ರಾಗೈತೆ, ಒಂಥರ ಡ್ರೈ ಒಂಥರ ಅನಿಸ್ತಾ ಇರುತ್ತೆ. ಸ್ವಲ್ಪ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಾಲೇಜ್ಗೆ ರೆಡಿಯಾಗಿದ್ದೀನಿ ಈ ರೀತಿ. ಸಮ್ಮರೇ ಅಲ್ವಾ, ಡ್ರೆಸ್ಸಸ್ಸೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಸ್ಯಾರಿ ಹಾಕ್ಕೋಬೇಕು, ಬಟ್ ಏನೋ ನನಗಂತೂ ಫುಲ್ ಸೆಕೆ ಥರ ಆಗ್ತಾಯಿರತ್ತೆ. ಅದಕ್ಕೆ ಡ್ರೆಸ್ ಪ್ರಿಫರ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಬೆಳಗ್ಗೆ ನಾನು ಚಿಯಾ ಸೀಡ್ಸ್ನ ಸೋಕ್ ಮಾಡಿದ್ದೆ. 1 ಟೀ ಸ್ಪೂನಷ್ಟನ್ನು ಚಿಯಾ ಸೀಡ್ಸ್ನ ತೊಗೊಂಡಿದ್ದೆ. ಇದು ಬಾಡಿನ ತಂಪಿಡೋದ್ರಲ್ಲಿ ಮತ್ತು ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಸೊ ತುಂಬ ನಾವು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಎಲ್ಲ ಆಗೋಲ್ಲ. ಚಿಯಾ ಸೀಡ್ಸು, ಸಾಬ್ಜಾ ಸೀಡ್ಸು ಇದೆಲ್ಲ ದಿನಕ್ಕೆ 1 ಸತಿ ತೊಗೊಳ್ಳಿ. ಎರಡೂ ತೊಗೋಬೇಡಿ, ಒಂದು ಯಾವುದನ್ನ ದಿನಕ್ಕೆ 1 ಸತಿ ತೊಗೊಳ್ಳಿ. ನೆಕ್ಸ್ಟ್ ನಾನು ಓಟ್ಸ್ನ ಬಾಕ್ಸ್ಗೆ ಹಾಕ್ಕೊಂಬಂದ್ಬಿಟ್ಟಿದ್ದೆ. ಅಲ್ಲಿ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಕಾಲೇಜ್ಗೆ ಹಾಕ್ಕೊಂಬಂದು ಅಲ್ಲಿ ಬನಾನಾ, 1 ಇಡೀ ಬನಾನಾ ಹಾಕ್ಕೊಂಡಿದ್ದೀನಿ, ಪಚ್ಚಬಾಳೆ, ಮತ್ತು 1.5 ಅಷ್ಟು ಆ್ಯಪಲ್ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ಆ್ಯಪಲ್ ಇತ್ತು, ಅದಕ್ಕೆ 1.5 ಅಷ್ಟು ಆ್ಯಪಲ್ ಹಾಕ್ಕೊಂಡಿದ್ದೀನಿ. ಬಟ್ ಝೀರೋ ಫ್ಲೇವರು ಏನೂ ಇರಲಿಲ್ಲ. ಜಸ್ಟ್ ಅದು ಫ್ರೂಟ್ಸ್ ಜೊತೆ ತಿಂತಾಯಿದ್ದೀನಲ್ವ, ಅದೊಂದು ಸ್ವಲ್ಪ ತಿನ್ಬೋದು ಅಂತ ಅನಿಸ್ತು. ಬಿಟ್ಟರೆ ಬರೀ ಓಟ್ಸ್ ತಿಂದರೆ ಅಂತೂ ಅದೇನು ಫ್ಲೇವರ್ ಇರಲಿಲ್ಲ. ಪ್ಲೀಸ್ ನೀವು ಹಾಲು ಜೊತೆ ಕುದಿಸ್ಕೊಳ್ಳಿ. ಹಾಲು ಜೊತೆ ಕುದಿಸ್ಕೊಂಡ್ರೆ ನನಗಂತೂ ಆ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನನ್ನ ಕೊಲಿಗೆಲ್ಲ ಮೊಳಕೆ ಕಾಳು ಕಟ್ಬಿಟ್ಟು ಆಮೇಲೆ ಅದನ್ನು ಒಗ್ಗರಣೆ ಥರ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಇದನ್ನೆಲ್ಲ ಹಾಕಿ ಒಂಥರ ಮಸಾಲ ಓಟ್ಸ್ ಥರ ಮಾಡ್ಕೊಂಬಂದಿದ್ದು. ಓಟ್ಸು ಈ ಥರ ಎಲ್ಲ ಮಾಡ್ಕೊಂಬಂದಿದ್ರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಕೇಳಿಕೊಂಡೆ ರೆಸಿಪೀಸ್ ಎಲ್ಲ ಹೆಂಗೆ ಮಾಡೋದು ಅಂತ. ಈರುಳ್ಳಿ ಅದು ಇದು ಕೈಗೆ ಸಿಕ್ಕಿದ್ದು ಅವರು ನಾನು ಎಲ್ಲ ಅದೇ ಥರ ಸ್ವಲ್ಪ ವೆಯ್ಟ್ ಲಾಸು, ಹೆಲ್ತ್ ಕಾನ್ಷಿಯಸ್ಸು ಆ ಥರ ಪಾರ್ಟ್ನರ್ ಸಿಕ್ಬಿಟ್ರೆ ಸ್ವಲ್ಪ ಮೋಟಿವೇಟ್, ನಾವು ಸ್ವಲ್ಪ ಅಯ್ಯೋ ಯಾರು ಮಾಡ್ತಾರೆ ಅಂತ ಅಂದ್ಕೊಂಡ್ರು ಒಬ್ಬರು ನೋಡಿ ಕಲಿತೀವಲ್ವ. ಸೊ ಈಗ ನೋಡಿ ಅಟ್ಲೀಸ್ಟ್ ನನ್ನ ವೀಡಿಯೋಸ್ ನೋಡಿ ಕೆಲವರನ್ನ ಮೋಟಿವೇಶನ್ ಆಗೇ ಆಗ್ತೀರಾ ಅಲ್ವಾ. ಅಯ್ಯೋ ಇಲ್ಲಪ್ಪ ನಾನಂತೂ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನೀವು ಆ ಥರನೇ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಮೋಟಿವೇಟ್ ಮಾಡ್ಕೊತಾ ಇರ್ತೀವಿ. ಅವು ಹೆಲ್ದಿಯಾಗಿ, ಆಲ್ಮೋಸ್ಟ್ ಹೆಲ್ದಿನೇ ತಿನ್ನೋದು, ಬಟ್ ಒಕೇಶ್ನಲ್ಲಿ ಆ ರೀತಿ ಜಂಕ್ ಫುಡ್ಸು ಅದು ಇದು ಎಲ್ಲ ತಿನ್ನೋದು. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದೆ. ಹಸ್ಬೆಂಡ್ಗೆ ಸಾಂಬಾರು ಮಾಡಿದ್ನಲ್ಲ, ರೈಸು ಸಾಂಬಾರು ಮತ್ತು ಒಂದು ಸ್ವಲ್ಪ ಸಂಡಿಗೆ ಕರಿಯೋಣ ಅಂತ ಸಂಡಿಗೆ ಕರಿತಾಯಿದ್ದೀನಿ.
ಬೆಳಿಗ್ಗೆ ಪಲಾವು ಅಥವಾ ಬಾತು ನಾನು ಟೇಸ್ಟೇ ನೋಡಿರಲಿಲ್ಲ. ಅದಕ್ಕೆ ಒಂದು 2 ತುತ್ತಷ್ಟು ಬಾತ್ ಕಾಬೂಲಿ ಕಡಲೆ ಜೊತೆ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಅಟ್ಲೀಸ್ಟ್ ನಾನು ಅರ್ಜೆಂಟಲ್ಲಿ ಉಪ್ಪು ಖಾರ ಹೆಂಗಿದೆ ಅಂತಲೂ ನೋಡಿರಲಿಲ್ಲ ಬೆಳಗ್ಗೆ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆಮೇಲೆ ನನ್ನ ಕೊಲೀಗ್ಸಿಗೆ ತೊಗೊಂಡೋಗಿದ್ದೆ ಬಾಕ್ಸಲ್ಲಿ, ಬಟ್ ಅಲ್ಲೂ ತಿನ್ನೋಕ್ಕಾಗಲಿಲ್ಲ. ಜಸ್ಟ್ ಓಟ್ಸ್ ತಿಂದ್ಕೊಂಡೆ. ಓಟ್ಸ್ ತಿಂದ್ಬಿಟ್ರೆ ಅಂತೂ ಒಂದು 5-6 ಅವರ್ಸ್ ಏನೂ ಹಶ್ವಾಗಲ್ಲ. ತುಂಬ ರಿಚ್ ಇನ್ ಫೈಬರ್ ಅಂತ ಹೇಳ್ತಾರಲ್ವ, ಫೈಬರ್ ರಿಚ್ಡ್ ಫುಡ್ ತೊಗೊಂಡ್ರೆ ಅದೇ ಥರ ನಮಗೆ ತುಂಬ ಹೊತ್ತು ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಆಗ ನಾವು ಜಾಸ್ತಿ ತಿನ್ನಲ್ಲ. ನಾನು ಹೇಳ್ದಂಗೆ ನನಗೆ ಬೆಸ್ಟ್ ಇಷ್ಟ ಆಗೋದು ಅಂದರೆ ಮಜ್ಜಿಗೆ ಅನ್ನ, ಮೊಸರನ್ನನೂ ಅಲ್ಲ ಮಜ್ಜಿಗೆ ಅನ್ನ. ಅದನ್ನು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕ್ಯೂಚಿ ಅದು ಅನ್ನ ಸಾಫ್ಟ್ ಆಗಬೇಕು. ಆಮೇಲೆ ಅದಕ್ಕೆ ಈರುಳ್ಳಿನ ಕ್ಯೂಚ್ಕೊಂಡು ತಿಂತಾಯಿದ್ರೆ ಅದು ತಿಂದವ್ರಿಗೆ ಮಜಾ ಗೊತ್ತು. ಅದೆಲ್ಲ ತುಂಬ ಅಫಿಷಿಯಲಾಗಿ ಸ್ಟ್ಯಾಂಡರ್ಡಾಗಿ ಎಲ್ಲ ತಿನ್ನೋಕ್ಕಾಗಲ್ಲ ಮಜ್ಜಿಗೆ ಅನ್ನ ಎಲ್ಲ. ಸೊ ಈ ರೀತಿಯೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದ್ಕೊಂಡೆ ನಾನು. ಏನೊಂದು 2 ತಿಂಗಳಾಗಿತ್ತಾ ಬಂದು? ಅಪ್ಪ ಸುಮಾರಾಗಿ ಬಂತು. ನಿನ್ನೆ ಒಂದು 10 ಸೆಕೆಂಡ್ ಬಂತು ಅಷ್ಟೇ. ಸಕ್ಕತ್ತಾಗಿದೆ. ಮಣ್ಣು ವಾಸನೆ ಅಲ್ವಾ, ಚೆನ್ನಾಗಿದೆ. ಫ್ರೆಶ್ಶು. ಸೊ ನಾನು ಕಾಲೇಜಲ್ಲಿ ಇರಬೇಕಾದ್ರೇ ಮಳೆ ಜೋರೇನಿಲ್ಲ, ಒಂದು ಆ್ಯಾವ್ರೇಜಾಗಿ ಮಳೆ ಬಂತು ಅಷ್ಟೇ. ತುಂಬ ಖುಷಿಯಾಗೋಯಿತು. ಅಂದರೆ ಒಂಥರ ತಂಪು ವಾತಾವರಣ ಆಯಿತು. ಒಂದು 4 ಗಂಟೆ 3 ಗಂಟೆಗೆಲ್ಲ 6 ಗಂಟೆ 6:30 ಥರ ಆಗೋಗಿತ್ತು. ಫುಲ್ಲು ಮೋಡ ಥರ ಏನೋ ಜೋರಾಗಿ ಬರುತ್ತೆ ಅಂದ್ಕೊಂಡ್ವಿ. ಅದು ಸುಮಾರಾಗಿ ಬಂತು. ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋಂಥ ಕನಕಾಂಬರ. ಸೊ ನಮ್ಮ ಮನೇಲಿ ಬಿಟ್ಟಿರೋದು ಅಂದರೆ ಒಂಥರ ಖುಷಿ ಅಂತಲೇ ಅನ್ಬೋದು. ಫ್ರೆಂಡ್ಸ್ ನೋಡಿ, ನಮ್ಮ ಊರದು ಮಾವಿನ ಹಣ್ಣಿದು ಎಷ್ಟು ಸಿಹಿಯಾಗಿದೆ ಗೊತ್ತಾ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಸ್ವೀಟ್ ಇದೆ. ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದೆ. ಹೆವೆನು. ಸಕ್ಕತ್ತಾಗಿದೆ, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ಸ್ಟೈಲಾಗೆಲ್ಲ ತಿನ್ನೋಕ್ಕಾಗಲ್ಲ. ಈ ಥರ ಎಂಜಾಯ್ ಮಾಡಿಕೊಂಡೆ. ಇದೆಲ್ಲ ತುಂಬ ತಿನ್ನಬಾರ್ದು ಫ್ರೆಂಡ್ಸ್ ವೆಯ್ಟ್ ಲಾಸ್ ಟೈಮಲ್ಲಿ. ಬಟ್ 1 ಪೀಸ್ ಓಕೆ. ಮತ್ತು ಸೀಸನ್ ಬರುತ್ತಾ ಹೇಳಿ, ನಮಗೆ ಮಾವಿನ ಹಣ್ಣು ಬೇಕು. ಸೀಸನಲ್ ಫ್ರೂಟ್ಸ್ನ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಜ್ಯೂಸು ಮಳೆ ಬಂತು, ಮತ್ತೆ ಹೋಗಿರೋ ಜೀವ ವಾಪಸ್ ಬಂದಂಗಾಗಿದೆ. ಅಷ್ಟು ನೋಡಿ, ಮನೆಯೆಲ್ಲ ಫುಲ್ ಹರಡ್ಬಿಟ್ಟಿದ್ದಾರೆ ಮಕ್ಕಳು. ರಜದಲ್ಲಿ ಆಟಾಡಬೇಡಿ ಅನ್ನೋಕ್ಕೂ ಆಗಲ್ಲ, ಆಟಾಡಿ ಅನ್ನೋಕ್ಕೂ ಆಗಲ್ಲ. ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತೆ ಹರಡೋದು, ಕ್ಲೀನ್ ಮಾಡೋದು ಮತ್ತೆ ಹರಡೋದು, ಏನೂ ಮಾಡೋಕ್ಕಾಗಲ್ಲ. ಮಳೆ ಬಂದಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ನಿನ್ನೆದೇನೆ ಸ್ಪ್ರೌಟ್ಸು ದೋಸೆದು ಹಿಟ್ಟಿತ್ತಲ್ಲ, ಅದು ನಿನ್ನೆ ಎದ್ದೇಳಲಿಲ್ಲ ಸರಿಯಾಗಿ. ಅದಕ್ಕೆ ಈಗ ಒಂದು ಮೊಟ್ಟೆ ಅದಕ್ಕೆ ಹೊಡೆದಾಕ್ಕೊಬಿಡ್ತೀನಿ. ಇಲ್ಲಾಂದರೆ ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು. ನಾನು ಬೆಸ್ಟ್ ಮೊಟ್ಟೆ ಹೊಡೆದಾಕ್ಕೊಂಡು ಅದೇ ದೋಸೆ ತಿನ್ಕೊಂಬಿಡ್ತೀನಿ. ಈಗ 5 o'clock ಆಗಿದೆ. 5 o'clockಗೆ 5:30 ಅಷ್ಟೊತ್ತಿಗೆ ತಿಂದು ಮುಗಿಸ್ಕೊಂಡ್ರೆ ಮತ್ತೆ ನಾಳೆ ಬೆಳಗ್ಗೆನೇ ತಿಂಡಿ ಮಾಡೋದಾಗುತ್ತೆ. ಏನು ಸಕ್ಕತ್ತಾಗಿದೆ ಗೊತ್ತಾ ಕಲರು. ಸೂಪರಾಗಿದೆ. ಸರಿ ಫ್ರೆಂಡ್ಸ್, ಮತ್ತೆ ದೋಸೆ ಮಾಡಿ ತಿನ್ಕೊತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೊಟ್ಟೆ ಮತ್ತು
ಉಪ್ಪು ಇದಿಷ್ಟನ್ನು ಹಾಕಿ ಬೀಟ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೊತೀರಲ್ಲ ಸೇಮ್ ಹಾಗೇ. ಬಟ್ ನಾನು ನಿನ್ನೆ ಅದು ಸ್ಪ್ರೌಟ್ಸ್ದು ಮಿಕ್ಸ್ಚರ್ ಇತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಆಮ್ಲೆಟ್ ಥರ ಮಾಡ್ಕೊತೀನಿ. ನೋಡಿ ಈ ರೀತಿ ಎತ್ತಿಟ್ಟಿದ್ದೆ. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ದೋಸೆ ಥರ ಮಾಡ್ಕೊತೀನಿ. ನೋಡಿ ಈಗ ಅದು ಸ್ಪ್ರೌಟ್ಸ್ದು ಮಿಕ್ಸ್ಚರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಆರಾಮಾಗಿ ಎದ್ದೇಳುತ್ತೆ. ನಿನ್ನೆ ಎದ್ದೇಳಲೇ ಇಲ್ಲ, ಮಲ್ಕೊಂಡ್ಬಿಟ್ಟಿತ್ತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇ ರೆಸಿಪೀಸ್ನ ಇನ್ವೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ಯಾವುದು ಒಳ್ಳೆಯದು, ಯಾವುದು ಲೋ ಕ್ಯಾಲ್ರಿ, ವೆಯ್ಟ್ ಲಾಸ್ಗೆ ಯಾವುದು ಒಳ್ಳೆಯದು, ಈ ಥರ ಎಲ್ಲ ತಿಳ್ಕೊಂಬಿಟ್ರೆ ಹೊಸದಾಗಿ ನಾವೇ ಕಂಡುಹಿಡ್ಕೋಬೋದು ರೆಸಿಪೀಸ್ನ. ಇಲ್ಲಿ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ, ಜೊತೆಗೆ ದೋಸೆ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಂಬ ಹಾಕ್ಕೋಬಾರ್ದು, ಒಂದು ಹಾಫ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ಚರ್ನ ಹಾಕ್ಕೋತೀನಿ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫಸ್ಟು ಮೊಟ್ಟೆಗೇ ಉಪ್ಪು ಹಾಕಿ ಬೀಟ್ ಮಾಡೋದು ಮಾತ್ರ ಮರಿಬೇಡಿ, ಏಕೆಂದರೆ ಅದು ಉಪ್ಪು ಮತ್ತೆ ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ. ಇದು ಹಾಕಿದ ತಕ್ಷಣ ಕರೆಕ್ಟಾಗಿ ಉಪ್ಪು ಮಿಕ್ಸ್ ಆಗಲ್ಲ, ಒಂಥರ ಉಪ್ಪು ಥರ ಅನಿಸ್ಬಿಡುತ್ತೆ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದಷ್ಟೇ. ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಲಿ ಅದು, ಇಲ್ಲ ಕಾಳುಗಳೆಲ್ಲ ಸರಿಯಾಗಿ ಬೇಯಲ್ಲ. ತುಂಬ ಲೋ ಫ್ಲೇಮ್ ಮಾಡಿ ಇಟ್ಬಿಡಿ. ಜೊತೆಗೆ ಬ್ಲ್ಯಾಕ್ ಕಾಫಿ ಮಾಡ್ಕೊತೀನಿ ಈಗ. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ಲಾಪ್ ರೆಸಿಪಿ. ಎದ್ದೇಳ್ತೇನೆ ಇಲ್ಲ, ಅದು 2 ಮೊಟ್ಟೆ ಹಾಕಬೇಕಿತ್ತು ಅನಿಸುತ್ತೆ, ಬೈಂಡಿಂಗೇ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಬೇಯಿಸ್ಕೊಂಡು, ಚಟ್ನಿ ಇದೆ ಬೆಳಗ್ಗೆ ಮಾಡಿದ್ದು, ಅದರಲ್ಲೇ ತಿನ್ಬಿಡ್ತೀನಿ. ಬಟ್ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸತಿ ಕಡಲೆ ಹಿಟ್ಟು ಹಾಕಿ ಟ್ರೈ ಮಾಡಬೇಕು. ಘಮ 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 ಅಂತ ಇದೆ. ಬುರ್ಜಿ ಬುರ್ಜಿ ಥರ ಆಗೋಯ್ತು. ಎಗ್ ಬುರ್ಜಿ, ಎಗ್ ಸ್ಪ್ರೌಟ್ಸ್ ಬುರ್ಜಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಏನೇ ಸ್ಪ್ರೌಟ್ಸ್ ರೆಸಿಪಿ ಮಾಡಿದ್ರು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5-8 ನಿಮಿಷ ಬಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ. ಇದು ಸ್ಪ್ರೌಟ್ಸ್ ಎಗ್ ಬುರ್ಜಿ ಆಗೋಗಿದೆ. ಟೇಸ್ಟ್ ಮಾತ್ರ ಆಸಮ್. ತುಂಬಾ ಚೆನ್ನಾಗಿದೆ. ಬಟ್ ಪದೇ ಪದೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಸಕ್ಕತ್ತಾಗಿದೆ, ನಿಜವಾಗ್ಲೂ ಸೂಪರಾಗಿದೆ. ಬೆಳಗ್ಗೆ ಮಾಡಿರೋ ಚಟ್ನಿ ಇತ್ತಲ್ಲ, ಅದ್ರ ಜೊತೆನೇ ತಿಂತಾಯಿದ್ದೀನಿ. ಇವೆರಡರ ಜೊತೆ ಈರುಳ್ಳಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ಟ್ರೈ ಮಾಡೋಣ ಟೇಸ್ಟ್ ಅಂತ. ಸ್ವಲ್ಪ ಚಟ್ನಿ, ಸ್ವಲ್ಪ ಮೊಸರು, ಆಮೇಲೆ ನಮ್ಮ ಈರುಳ್ಳಿ ಒಂದು, ಇದನ್ನೆಲ್ಲ ಟೇಸ್ಟ್ ಮಾಡೋಣ ಅಂತ. ಅದೇ ಸೂಪರ್. ಇದೊಂದು ಅರ್ಧದಷ್ಟು ಇಟ್ಕೊಂಡಿದ್ದೀನಿ.
ನೋಡೋಣ ನಾಳೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ ಇದೆಲ್ಲ ತಿಂದಿದ್ದೀನಲ್ಲ. ಸೊ ಒಂದು ಫ್ಲಾಪ್ ರೆಸಿಪಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ, ಚೆನ್ನಾಗಿ ಬೇಯಿಸಿ ತಿನ್ಕೊಳ್ಳಿ, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ಆಲ್ರೆಡಿ ಹೇಳ್ದಂಗೆ ಮನೆಯೆಲ್ಲ ಫುಲ್ ಗಲೀಜಾಗಿ ಹೋಯಿತು. ನನಗೆ ಒಂಥರ ತಲೆ ಇರಿಟೇಷನ್ ಆಗ್ತಾ ಇರುತ್ತೆ. ನನಗೆ ನೀಟಾಗಿರಬೇಕು, ತುಂಬ ನೀಟಾಗಿ ಮಾಡ್ತೀನಿ ಆ ಥರ ಎಲ್ಲ ಏನಿಲ್ಲ, ಬಟ್ ಬೇಸಿಕ್ಕಂತೂ ನೀಟಾಗಿರಬೇಕು, ಇಲ್ಲಾಂದರೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಫಸ್ಟು ಎಲ್ಲ ನೀಟ್ ಮಾಡಿ ಆ ದಿಂಬೆಲ್ಲ ಜೋಡಿಸಿ ಅಲ್ಲಿರೋ ಕೆಳಗಡೆ ಬೆಡ್, ಆಮೇಲೆ ಏನದು ಮಂಚದ ಕೆಳಗಡೆ ಎಲ್ಲ ಏನೇನೋ ಹಾಕ್ಬಿಟ್ಟಿದ್ರು, ಪೆನ್ನು ಪೆನ್ಸಿಲು ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಡೆಟಾಲ್ ಹಾಕಿ ಫಿನಾಲ್ ಹಾಕಿ ಎಲ್ಲ ಒರೆಸಿ ಮನೆಯೆಲ್ಲ ನೀಟಾಗಿ ಒರೆಸೋಷ್ಟರಲ್ಲಿ ನೋಡಿ ಫುಲ್ಲು ಸುಸ್ತಾಗೋಯಿತು. ನನಗೆ ಈ ನಡುವೆ ಸ್ವೆಟ್ ಆದಷ್ಟು ಒಂಥರ ಖುಷಿ, ಏನೋ ಕ್ಯಾಲರೀಸ್ ಬರ್ನ್ ಆಗ್ತಾಯಿದೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ. ನಾನು ಅದಕ್ಕೆ ಸಮ್ಮರ್ ಟೈಮಲ್ಲೇ ಬೆಸ್ಟು ಈ ವೆಯ್ಟ್ ಲಾಸ್ಗೆ ಅಂತಲೇ ಹೇಳ್ಬೋದು. ಆ ಸೆಕೆಗೆ ಮಾಡಿರೋ ವರ್ಕ್ಗಿಂತ ಜಾಸ್ತಿನೇ ಬೆವ್ದೋಗ್ತೀವಿ. ಸೊ ಒಂಥರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂಥರ ನೆಮ್ಮದಿ ಅಂತಲೇ ಅನ್ಬೋದು. ಎಲ್ಲ ರೂಮ್ಸು ಕ್ಲೀನ್ ಮಾಡಿಬಿಟ್ಟೆ, 1-1.5 ಗಂಟೆ ಟೈಮ್ ತೊಗೊಂಡೆ. ಪ್ರತಿಯೊಂದು ಒಂದೊಂದು ಕಾರ್ನರೂ ನೀಟಾಗಿ ಮಾಡಿಬಿಟ್ಟೆ. ಹೆಂಗಿದ್ರು ಹಸ್ಬೆಂಡ್ಗೂ ನಾಳೆ ರಜಾ, ಅಂದರೆ ನೀಟಾಗಿ ಮಾಡಿಬಿಟ್ರೆ ಒಂಥರ ನೆಮ್ಮದಿ. ಅಯ್ಯೋ ಅದು ಹಂಗಿದೆ ಹಿಂಗಿದೆ ಹರಡೋಗಿದೆ ಅಂತ ಅಂದ್ಕೊಳ್ಳೋ ಬದಲು ಈ ರೀತಿ ನನಗಂತೂ ಕೆಲಸ ಮಾಡಬೇಕು ಅಂದರೆ ಅಚ್ಚುಕಟ್ಟಾಗಿ ಮಾಡಿಬಿಡ್ತೀನಿ ನೀಟಾಗಿ. ಅಂದರೆ ಟೈಮ್ ತೊಗೋತೀನಿ ನಾನು. ಇಲ್ಲಿ ವರ್ಕಿಂಗ್ ತುಂಬ ಹೆವಿ ಇದ್ದರೆ ಅಷ್ಟೊಂದು ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ವರ್ಕ್ನ ಪ್ರಿಯಾರಿಟೈಸ್ ಬೇಕಾಗುತ್ತೆ. ಇಲ್ಲ ಅಂದರೆ ಮನೆ ಫುಲ್ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಬಿಡ್ತೀನಿ. ಮನಸ್ಸಿಗೆ ಎಷ್ಟು ನೆಮ್ಮದಿ ಮನೆ ಕ್ಲೀನಾಗಿದ್ದರೆ ಅಂತ ಅನಿಸ್ಬಿಡುತ್ತಲ್ವ. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ. ನೀವು ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ನನಗೂ ತುಂಬ ಖುಷಿ ಆಗ್ತಾಯಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಆಗಿರ್ಬೋದು, ಹೆಲ್ದಿ ಫುಡ್ ತಿನ್ನೋಕ್ಕೆ ಮೋಟಿವೇಶನ್ ಆಗಿರ್ಬೋದು, ವೆಯ್ಟ್ ಲಾಸ್ಗೆ ಮೋಟಿವೇಶನ್ನು, ಮತ್ತು ವರ್ಕು ಮತ್ತು ಮನೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಇದೆಲ್ಲದಕ್ಕೂ ಮೋಟಿವೇಶನ್ ಆಗುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ನಾನಾದರೂ ಇನ್ಫಾರ್ಮೇಷನ್ ಗ್ಯಾರಂಟಿ ಕೊಟ್ಟಿರ್ತೀನಿ. ಸುಮ್ಮನೆ ಹಾಕಬೇಕಲ್ಲ ಅಂತ ಯಾವತ್ತೂ ವೀಡಿಯೋ ಹಾಕಲ್ಲ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.